ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ಈಗಾಗಲೇ ಟಿ ಇ ಟಿ ನೋಟಿಫಿಕೇಷನ್ ಕಾಲಾಗಿದೆ. ಈಗ ಎಲ್ಲರೂ ಟಿ ಇ ಟಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಆ ಟಿ ಇ ಟಿ ಒಳಗೆ ಬಹಳಷ್ಟು ಮಂದಿಗೆ ಈ ಇಂಗ್ಲೀಷ್ ವಿಷಯದೊಳಗೆ ಪ್ಯಾಸೇಜ್ ಹೆಂಗೆ ಬಿಡಿಸ್ಬೇಕು ಆ್ಯಂಡ್ ಅದು ಆನ್ಸರ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಭಾಳ ಗೊಂದಲ ಇರುತ್ತೆ ರೀ. ಇದ್ದ ಸಮಯದೊಳಗೆ ನಾನು ಏನು ಮಾಡ್ತೀನಿ ಅಂದ್ರೆ, ಒಂದು ಮಾಡೆಲ್ ಪ್ಯಾಸೇಜ್ ತೊಗೊಂಡು ಹೆಂಗೆ ಪ್ಯಾಸೇಜ್ ಬಿಡಿಸ್ಬೇಕು. ಪ್ಯಾಸೇಜಿನ ಉದ್ದೇಶ ಏನಲ್ರಿ, ಗ್ರಾಸ್ಪಿಂಗ್ ಪವರ್ ಹೆಂಗೈತೆ, ಕಾಂಪ್ರೆನ್ಷನ್ ಹೆಂಗೈತೆ, ನಿಮ್ಮದು ಗ್ರಹಿಕೆ ಸಾಮರ್ಥ್ಯ ಹೆಂಗದ, ಪಟ್ಟಂತ ಈ ಪ್ಯಾಸೇಜ್ ಓದಿ ಅದ್ರಾಗ ಆನ್ಸರ್ ಹೆಂಗೆ ಹುಡುಕ್ತೀರಿ, ಅಷ್ಟು ಸ್ಪೀಡ್ ಟೈಮ್ ಒಳಗೆ ಹೆಂಗೆ ಗ್ರಾಸ್ಪ್ ಮಾಡಿ ಆನ್ಸರ್ ಹುಡ್ಕೊಳ್ತೀರಿ ಅನ್ನೋದನ್ನು ನಿಮ್ಗೆ ಏನು ಮಾಡ್ತಾನೆ, ಟೆಸ್ಟ್ ಮಾಡ್ತಾನೆ. ಇದು ಕನ್ನಡದಾಗ ಆತ್ರಿ. ಮತ್ತು ಇಂಗ್ಲೀಷ್ನಾಗ ಯಾಕಂತಂದ್ರೆ, ಇಂಗ್ಲೀಷ್ನಾಗ ಓದಿ ಅದು ಅರ್ಥ ಮಾಡಿಕೊಂಡು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಈಸಿ ಮಾಡ್ಲಿಕ್ಕೆ ಆಗ್ತೈತೇನೋ ನಿಮಗೆ ಅನ್ನೋದನ್ನು. ಅಂದ್ರೆ ಇಲ್ಲಿ ಒಂದು ಮುಖ್ಯವಾಗಿ ನಮಗೆ ಗ್ರಾಸ್ಪಿಂಗ್ ಪವರ್ ಭಾಳ ಇಂಪಾರ್ಟೆಂಟು. ರೀಡಿಂಗ್ ಏನೈತಲ್ರಿ, ಭಾಳ ಚಂದ ಓದ್ಬೇಕ್ರಿ, ಅರ್ಥ ಮಾಡ್ಕೊಳ್ತಾ ಓದ್ಬೇಕ್ರಿ, ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ಓದ್ತಾನ ನಾವು ಪ್ರಶ್ನೆ ಮಾಡ್ಕೊಂಡು ಓದ್ತೀವಲ್ರಿ, ಅದು ಭಾಳ ಇಂಪಾರ್ಟೆಂಟ್. ಅಂದ್ರೆ ಬೇಗನೆ ನಮಗೆ ಆನ್ಸರ್ ಸಿಗ್ತಾವ್ರಿ ಕೆಳಗಡೆ. ನಾನು ಹೇಳ್ತೀನಿ ರೀ ಹೆಂಗೆ ಅಂಥೇಳಿ, ಹೆಂಗೆ ಓದಬೇಕು, ಹೆಂಗೆ ಆನ್ಸರ್ಸ್ ಇದನ್ನು ಮಾಡಬೇಕು ಅಂಥೇಳಿ. ಆಮೇಲೆ ಇಂಗ್ಲೀಷ್ನೊಳಗೆ ಪ್ಯಾಸೇಜ್ ಓದಾಕತ್ತೀವಿ, ಪ್ಯಾಸೇಜ್ ಬಿಡ್ಸಾಕತ್ತೀವಿ ಅಂದ್ರೆ ನಮಗೆ ಈ ಸ್ವಲ್ಪ ವೊಕ್ಯಾಬ್ಯುಲರಿ ಮೇಲೆ ಟೆಸ್ಟ್ ಮಾಡ್ತಿರ್ತಾನೆ ರೀ. ವೊಕ್ಯಾಬ್ಯುಲರಿ ನಮಗೆ ಒಂಚೂರು ಗೊತ್ತಿರ್ಬೇಕು ರೀ. ಅದ್ರದ್ದು ಮೀನಿಂಗ್ ಗೊತ್ತಾದ್ರೆ ಏನಾಗುತ್ತೆ ರೀ, ಪ್ಯಾಸೇಜ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ರೀ ನಮಗೆ. ಹಾಗಾಗಿ ಅಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸನ್ನು ಗಳಿಸ್ಬೋದು ರೀ. ಯಾಕಂದ್ರೆ ಅಲ್ಲೇ ಪ್ಯಾಸೇಜ್ ಇರುತ್ತೆ, ಅಲ್ಲೇ ಆನ್ಸರ್ ಹುಡುಕ್ಬೋಬೇಕು. ಒಂದಿಷ್ಟು ಪ್ರಶ್ನೆಗಳನ್ನು ಇತ್ತೀಚೆಗೆ ಗ್ರಾಮರ್ ಪಾಯಿಂಟ್ಸ್ ಮೇಲೆ ಹಾಕ್ತಿರ್ತಾನೆ ರೀ. ಗ್ರಾಮರ್ಸ್ ಪಾಯಿಂಟ್ಸ್ ಬಂದಾಗ ನಾನು ಅಲ್ಲೇ ಡಿಸ್ಕಷನ್ ಮಾಡ್ತೀನಿ, ವೆರಿ ಈಸಿಯಾಗಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಬಿಕಾಸ್ ಆಫ್ ನಾವು ಕಳಿಸುವ ನೋಟಿಫಿಕೇಷನ್ ನಿಮಗೆ ಭಾಳ ಈಸಿಯಾಗಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ತರಗತಿಯನ್ನು ಒಂದು ಮಾಡೆಲ್ ಪ್ಯಾಸೇಜ್ ತೊಗೊಂಡು ನಾವು ಬಿಡಿಸ್ತಾ ಹೋಗೋಣ. ಹೆಂಗೆ ಓದಬೇಕು, ಹೆಂಗೆ ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಹೋಗೋಣ್ರಿ, ಪ್ಯಾಸೇಜ್ಗೆ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ಯಾಸೇಜ್ ಬಂದು ಓಕೆ, ನಿಮ್ಗೆಲ್ರಿಗೂ ಇಲ್ಲಿ ಪ್ಯಾಸೇಜ್ ಶೋ ಆಗ್ತಾ ಇದೆ ಅಂತಿದೆ, ಕಾಣಿಸ್ತಾ ಇದೆ. ಪ್ಯಾಸೇಜ್ ಶೋ ಆಗ್ತಾ ಇದೆ. ನಾವೊಂದು ಮಾಡೆಲ್ ಪ್ಯಾಸೇಜ್ ತೊಗೊಂಡಿದ್ದೀನಿ ರೀ ಇಲ್ಲೇ. ಅದರ ಹೆಸರು ಏನಂದ್ರೆ ದ ಸ್ನೋ ಲೆಪರ್ಡ್ ಅಂತ ಹೇಳ್ರಿ. ಪ್ಯಾಸೇಜಿಂದು ಹೆಸರು ಇದೆ. ಪ್ಯಾಸೇಜಿಗೆ ಒಂದು ಹೆಸರು ಕೊಟ್ಟಾರ, ದ ಸ್ನೋ ಲೆಪರ್ಡ್. ಲೆಪರ್ಡ್ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತದ ರೀ, ನಾವು ಈ ಚಿರತೆಗೆ ಲೆಪರ್ಡ್ ಅಂತ ಕರಿತೀವಿ ರೀ ಕನ್ನಡದೊಳಗೆ. ಓಕೆ, ಈಗ ಹೋದ ನೋಡ್ರಿ. ಓದ್ತಾ ನಾನು ಹೆಂಗೆ ಅಂಡರ್ಲೈನ್ ಮಾಡ್ತೀನಿ ಇಂಪಾರ್ಟೆಂಟ್ ಅಂತ ನೋಡ್ರಿ. ಇಲ್ಲಿ ಐತಿ, ಲಡಾಖ್ ಡಸ್ ನಾಟ್ ಹ್ಯಾವ್ ಎನಿ ಲಯನ್ಸ್, ಟೈಗರ್ಸ್ ಆರ್ ಪ್ಯಾಂಥರ್ಸ್. ನೋಡ್ರಿ, ಲಡಾಖ್ನೊಳಗೆ ಏನಿಲ್ಲ ಅಂತ್ರಿ, ಇಂಪಾರ್ಟೆಂಟ್ ರೀ. ಲಯನ್ಸ್ ಇಲ್ಲ, ಟೈಗರ್ಸ್ ಇಲ್ಲ, ಪ್ಯಾಂಥರ್ಸ್ ಇಲ್ಲ. ಇದು ಇಂಪಾರ್ಟೆಂಟ್ ಆತಿಲ್ರಿ. ಇಲ್ಲೊಂಚೂರು ಹಿಂಗೆ ಅಂಡರ್ಲೈನ್ ಮಾಡ್ಕೊಂಡಿರ್ಬೇಕ್ರಿ. ನೆಕ್ಸ್ಟ್, ಇಟ್ ಹವೆವರ್ ಹ್ಯಾಸ್ ಅ ಲೆಪರ್ಡ್ ಪೆಕ್ಯುಲಿಯರ್ ಟು ದಿ ರೀಸನ್ ಅಂತ ಐತ್ರಿ. ಇದು ಒಂಚೂರು ನಮ್ಗೆ ಈಗ ಮೀನಿಂಗ್, ಈ ಪೆಕ್ಯುಲಿಯರ್ ಮೀನಿಂಗ್ ಯಾರಿಗೆ ಗೊತ್ತಿರುತ್ತಾ, ಇದು ಅರ್ಥ ಆಗಿರತ್ತೆ ರೀ. ಇದು ಗೊತ್ತಿರಲ್ಲಲ್ರಿ, ನಮ್ಗೆ ಒಂಚೂರು ಟಫ್ ಅನ್ಸ್ಬಿಡತ್ತೆ ರೀ. ಇಂಗ್ಲೀಷಿನ ಪ್ರಾಬ್ಲಮ್ ಇದೆ ರೀ, ವೊಕ್ಯಾಬ್ಯುಲರಿ ಸಮಸ್ಯೆ ಇರತ್ತೆ ನೋಡ್ರಿ. ಇಟ್ ಹವೆವರ್ ಹ್ಯಾಸ್ ಅ ಲೆಪರ್ಡ್ ಪೆಕ್ಯುಲಿಯರ್ ಟು ಫೈಂಡ್ ದಿ ರೀಸನ್ ರೀ. ಹಿಂಗಂದ್ರೆ ಏನಂದ್ರೆ ರೀ, ಲೆಪರ್ಡ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರದೇಶ ಐತಿ, ಅದರೊಳಗೆ ಅದೇನು ಮಾಡುತ್ತಾ ಅಂದ್ರೆ ವಾಸ ಮಾಡ್ತಿರತ್ತ ಅಂತ ಅಂದಂಗ್ರಿ. ಅಲ್ಲಿ ಪ್ರತ್ಯೇಕ ಅನ್ನೋದಕ್ಕಿಂತ ಇಲ್ಲಿ ಪೆಕ್ಯುಲಿಯರ್ ಅಂದ್ರೆ ಏನ್ರಿ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅರ್ಥ ರೀ. ಒಂಥರ ಬೇರೆ ಪ್ರದೇಶದೊಳಗೆ, ತನಗೆ ಬೇಕಾಗಿರೋ ಪ್ರದೇಶದೊಳಗೆ ಅದು ಏನು ಮಾಡುತ್ತೆ ರೀ, ವಾಸ ಮಾಡುತ್ತಿರತ್ತ. ದಿಸ್ ಈಸ್ ದ ಸ್ನೋ ಲೆಪರ್ಡ್. ಅದಕ್ಕೆ ನಾವು ಏನಂತ ಕರಿತೀವಿ, ಸ್ನೋ ಲೆಪರ್ಡ್ ಅಂತ ಕರಿತೀವಿ. ಯಾವ ಪೆಕ್ಯುಲಿಯರ್ ರೀಸನ್ ಒಳಗೆ ವಾಸ ಮಾಡುತ್ತೀರಿ ಅದಕ್ಕೆ ಸ್ನೋ ಲೆಪರ್ಡ್ ಅಂತ ಕರಿತೀವಿ ರೀ. ನೋಟ್ ನೆಕ್ಸ್ಟ್, obviously so called because the animal is usually found ಈ ಫೌಂಡ್ ಅಂದ್ರೆ ಗೊತ್ತಿರುತ್ತೆ ರೀ, ಎಲ್ಲಿ ಕಾಣಿಸ್ಕೊಳ್ತದ ಅಂತೇಳಿ. ಫೌಂಡ್ ನಿಯರ್ ದಿ ಸ್ನೋ ಲೈನ್. ಎಲ್ಲಿ ಕಾಣಿಸ್ಕೊಳ್ತದ ಅಂತ ನೆಕ್ಸ್ಟ್ ಪ್ರಶ್ನೆ ಆಗಿರ್ಬೋದ್ರೆ. ನಾವು ಹಿಂಗೆ ಪ್ರಶ್ನೆ ಮಾಡ್ಕೊಂಡು ಹಿಂಗೆ ಓದಿಬಿಡ್ಬೇಕು ರೀ. ಎಲ್ಲಿ ಕಾಣಿಸ್ಕೊಳ್ತದ ಅಂತ ಪ್ರಶ್ನೆ ಆದಾಗ ನಾವು ಹಿಂಗೆ ಅಂಡರ್ಲೈನ್ ಮಾಡಿದ್ರೆ ನಾವು ಅಲ್ಲಿ ಮತ್ತೆ ಹೊಳ್ಳಿ ಆನ್ಸರ್ ಹುಡ್ಕೋದು ಬೇಕಾಗಿಲ್ಲ ರೀ. ಹಿಂಗೆ ಅಂಡರ್ಲೈನ್ ಮಾಡಿರ್ತೀವಲ್ಲ ರೀ, ಭಾಳ ಬೇಗನೆ ಆನ್ಸರ್ ಸಿಕ್ಬಿಡ್ತೈತೆ ರೀ. ಅರ್ಥ ಆಗ್ತೈತಲ್ಲ ರೀ. ನಿಯರ್ ದಿ ಸ್ನೋ ಲೈನ್ ರೀ. ಆ್ಯಂಡ್ ವೆನ್ ಸೀನ್ ಫ್ರಮ್ ಅ ಡಿಸ್ಟನ್ಸ್ ಸೀಮ್ಸ್ ವೈಟ್ ಆರ್ ಸ್ನೋವಿ. ನೋಡ್ರಿ, ವೆನ್ ಸೀನ್ ಫ್ರಮ್ ಅ ಡಿಸ್ಟನ್ಸ್, ದೂರದಿಂದ ನೋಡಿದಾಗ, ಸೀಮ್ಸ್ ಕಾಣ್ತದೆ. ಹೆಂಗೆ ಕಾಣ್ತದೆ, ವೈಟ್ ಆರ್ ಸ್ನೋವಿ. ನೋಡ್ರಿ, ದೂರದಿಂದ ನೋಡಿದಾಗ ಲೆಪರ್ಡ್ ಹೆಂಗೆ ಕಾಣುತ್ತೆ ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಆನ್ಸರ್ ಏನಾಗಿರತ್ತೆ ರೀ, ವೈಟ್ ಆರ್ ಸ್ನೋವಿ. ಒಂಥರ ಆ ಹಿಮಪಾತದೊಳಗೆ ಹಿಮ ಕಂಡಂಗೆ ಅದು ಕಾಣಿಸ್ತದ ಅಂದಂಗ್ರಿ ಇದು. ಈಗ ನೆಕ್ಸ್ಟ್,
ದ ಸ್ನೋ ಲೆಪರ್ಡ್ ಈಸ್ ಸಮಟೈಮ್ಸ್ ರೆಫರ್ಡ್ ಟು ಆಸ್ ದ ಸೇಫ್ಡ್ ಚೀತಾ. ದ ಸ್ನೋ ಲೆಪರ್ಡ್ ಈಸ್ ಸಮಟೈಮ್ಸ್ ಕೆಲವು ವೇಳೆ ರೆಫರ್ಡ್ ಟು ಆಸ್ ದ ಸೇಫ್ಡ್ ಚೀತಾ. ನೋಡ್ರಿ ಒಂದೊಂದು ಟೈಮ್ನಾಗ ನಾವು ಅದನ್ನು ಏನಂತ ರೆಫರ್ ಮಾಡ್ತೀವಿ ರೀ, ಸೇಫ್ಡ್ ಚೀತಾ ಅಂತ ರೆಫರ್ ಮಾಡ್ತೀವಿ. ನೋಡ್ರಿ ಹಿಂಗೆ ಅಂಡರ್ಲೈನ್ ಮಾಡ್ಕೊತ ಇಂಪಾರ್ಟೆಂಟ್ ಇದ್ದದ್ದು ಹಿಂಗೆ ಬಾಕ್ಸ್ ಹಾಕ್ಕೊಂತ ಅಥವಾ ಅಂಡರ್ಲೈನ್ ಮಾಡ್ಕೊತ ಹೋದ್ರೆ ನಮ್ಗೆ ಏನಾಗ್ತೈತೆ ರೀ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾಳ ಈಸಿ ಅನ್ಸ್ಬಿಡುತ್ತೆ ರೀ. ಈಗ ಇಷ್ಟೆಲ್ಲ ಅರ್ಥ ಆಗ್ತಿಲ್ಲ ರೀ, ಭಾಳ ಈಸಿ ಲ್ಯಾಂಗ್ವೇಜ್ನಾಗ ಐತಿಲ್ಲ ರೀ, ಇಲ್ಲಿ ಏನು ಟಫ್ ಇಲ್ಲ. ಏನಪ್ಪ ಇದು ಒಂದು ಪೆಕ್ಯುಲಿಯರ್ ವರ್ಡಿಂದ ಒಂದು ಮೀನಿಂಗ್ ಗೊತ್ತಿರಲ್ಲ ರೀ ನಮಗೆ, ಯಾಕಂದ್ರೆ ಇದು ಒಂಚೂರು ಹೊಸದು ಅನ್ಸ್ಬಿಟ್ಟಿರ್ತೈತಿ. ಏನು ಪ್ರಾಬ್ಲಮ್ ಇಲ್ಲ ರೀ, ಗೊತ್ತಿಲ್ಲ ಅಂದ್ರೆ ನಾವು ಆನ್ಸರ್ ಮಾಡ್ಬೋದು ರೀ. ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡಾಗ ಹೋಗೋಣ್ರಿ. ದ ಸ್ನೋ ಲೆಪರ್ಡ್, ಓಕೆ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇದೆಲ್ಲ ಅರ್ಥ ಆಗಿರತ್ತೆ ರೀ. ಈಸ್ ಎಸೆನ್ಸಿಯಲಿ ಆ್ಯನ್ ಇನ್ಹ್ಯಾಬಿಟ್ಯಾಂಟ್. ನೋಡ್ರಿ ಹೊಸ ವರ್ಡ್ ಬಂತು ಈಗ. ಇದು ಆ ಮೀನಿಂಗ್ ಗೊತ್ತಿದ್ದವ್ರಿಗೆ ಏನು ಅನ್ಸಲ್ಲ ರೀ, ಮೀನಿಂಗ್ ಗೊತ್ತಿಲ್ಲದವ್ರಿಗೆ ಇದೇನು ಅನ್ಸ್ಬಿಡುತ್ತೆ ರೀ, ಏನೋ ದೊಡ್ಡದು ಹೊಸ ವರ್ಡ್ ಬಂದ್ಬಿಡೈತೆ ಟಫ್ ಅಂತ ಹಂಗೆ ಅನ್ಸ್ಬಿಡುತ್ತೆ ರೀ. ನೋಡ್ರಿ, ಎಸೆನ್ಸಿಯಲಿ ಇನ್ಹ್ಯಾಬಿಟ್ಯಾಂಟ್ ಆಫ್ ದಿ ಹೈ ಸ್ನೋವಿ ಮೌಂಟೇನ್ಸ್. ನೋಡ್ರಿ ಇದು ನಿವಾಸಿ. ಇನ್ಹ್ಯಾಬಿಟ್ಯಾಂಟ್ ಅಂದರೆ ಏನು ರೀ, ನಿವಾಸಿ. ಎಲ್ಲಿ ನಿವಾಸ ಮಾಡ್ತದೆ, ಎಲ್ಲಿಯ ನಿವಾಸಿ ಅಂದರೆ ಹೈ ಸ್ನೋವಿ ಮೌಂಟೇನ್ಸ್ ಆ್ಯಂಡ್ ಈಸ್ ಫೌಂಡ್ ಆಲ್ ಅಲಾಂಗ್ ದಿ ಸ್ನೋ ಲೈನ್ಸ್ ಆಫ್ ದ ಹಿಮಾಲಯಾಸ್. ಮತ್ತು ಎಲ್ಲೆಲ್ಲಿ ಕಂಡು ಬರುತ್ತೆ ರೀ ಇದು, ಆಲ್ ಅಲಾಂಗ್ ದ ಸ್ನೋ ಲೈನ್ಸ್ ಆಫ್ ದ ಹಿಮಾಲಯಸ್. ಇಲ್ಲಿ ಎಲ್ಲ ಕಡೆ ನಮ್ಮ ಸ್ನೋ ಲೆಪರ್ಡು ಕಂಡು ಬರುತ್ತಾ. ಇಷ್ಟು ನೀವು ಅಂಡರ್ಲೈನ್ ಮಾಡ್ಕೊಂಡಿವಿಲ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಆನ್ಸರ್ ನಮಗೆ ಸಿಕ್ಬಿಡುತ್ತೆ. ಬಟ್ ಅಂದರೆ ದೇ ಕ್ಯಾನ್ ಬಿ, ದೇ ಅಂದ್ರೆ ಇಲ್ಲಿ ಏನ್ರಿ, ಇಲ್ಲಿ ದೇ ಇಂಡಿಕೇಟ್ ಏನಂದಂಗ್ರಿ, ಇದು ಸ್ನೋ ಲೆಪರ್ಡ್ ಅಂದಂಗ್ರಿ. ಸ್ನೋ ಲೆಪರ್ಡ್ ಕ್ಯಾನ್ ಬಿ ಸೀನ್, ಕಾಣ್ತದ್ರಿ, ಓನ್ಲಿ ರೇರ್ಲಿ ರೀ. ಮತ್ತು ಎಲ್ಲಿ, ಆ್ಯಸ್ ದೇ ಆರ್ ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಸ್. ನೋಡ್ರಿ ಇಲ್ಲಿ ಒಂದು ವರ್ಡ್ ಬಂತು ನೋಡ್ರಿ, ಹಿಂಗೆ ಬಂದಾಗ ನಮ್ಗೆ ಏನಾಗ್ಬಿಡ್ತೈತೆ ರೀ, ಒಂಥರ ಮೈಂಡ್ ಸ್ಟಕ್ ಆದಂಗೆ ಆಗ್ಬಿಡ್ತೈತೆ ರೀ, ಇದೇನಪ್ಪ ವರ್ಡು ಅಂತೇಳಿ. ಹಿಂಗೆ ಇದು ಒಂದು ವರ್ಡಿನ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಾವು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ರೀ, ಚೂರು ಅರ್ಥ ಆದ್ರೆ ಸಾಕ್ರಿ ಈಗ ನಮ್ಗೆ. ಬಟ್ ದೇ ಕ್ಯಾನ್ ಬಿ ಸೀನ್ ಓನ್ಲಿ ರೇರ್ಲಿ, ಯಾವಾಗ ಕಾಣಿಸ್ತೈತಂತ, ಯಾವಾಗವಾಗರ ಒಮ್ಮೆ ಕಾಣಿಸ್ತೈತಂತ. ಯಾವಾಗದು, ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಸ್, ನಾಕ್ಟರ್ನಲ್ ಆಗಿ ಕಾಣಿಸ್ತೈತಂತಪ್ಪ. ನಾಕ್ಟರ್ನಲ್ ಮೀನಿಂಗ್ ಗೊತ್ತಿಲ್ಲ, ಓಕೆ ಇರಲಿ, ಏನು ಪ್ರಾಬ್ಲಮ್ ಇಲ್ಲ ರೀ, ನಾವು ಆನ್ಸರ್ ಸಿಕ್ಕರೆ ಸಾಕಲ್ರಿ ನಮಗೆ. ದೇರ್ ಹ್ಯಾಸ್ ಬೀನ್ ಅ ಗ್ರೇಟ್ ಡಿಮ್ಯುನಿಷನ್. ನೋಡ್ರಿ ಇದು ಒಂದು ವರ್ಡ್ ಸಿಕ್ಬಿಡುತ್ತೆ ನೋಡ್ರಿ, ಯಾವಾಗವಾಗರ ಒಮ್ಮೆ ಕಾಣಿಸ್ತೈತಂತ ಹಿಂದಿನ ಸೆಂಟೆನ್ಸ್ನಾಗ. ಮುಂದಿನ ಸೆಂಟೆನ್ಸ್ನಾಗ ದೇರ್ ಹ್ಯಾಸ್ ಬೀನ್ ಎ ಗ್ರೇಟ್ ಡಿಮ್ಯುನಿಷನ್ ಇನ್ ದೇರ್ ನಂಬರ್ಸ್. ನೋಡ್ರಿ ಇಲ್ಲಿ ನೋಡ್ರಿ ಮುಂದೆ ದೇರ್ ನಂಬರ್ಸ್, ಅದರ ನಂಬರ್ಗಳಲ್ಲಿ ಡಿಮ್ಯುನಿಷನ್ ಆಗಿದೆ ಅಂದ್ರೆ ನಮಗೇನೋ ಒಂದು ತಲೆಯಾಗಿ ಬರುತ್ತೆ ರೀ, ಆ ನಂಬರ್, ಚೀತಾಗಳ ನಂಬರು ಏನೋ ಡಿಮ್ಯುನಿಷನ್ ಆಗೈತಂತೆ. ಇನ್ ರೀಸೆಂಟ್ ಡಿಕೇಡ್ಸ್, ಇತ್ತೀಚಿನ ದಿನಮಾನಗಳಲ್ಲಿ ಅದರ ನಂಬರಲ್ಲಿ ಡಿಮ್ಯುನಿಷನ್ ಆಗೈತೆ. ನೋಡ್ರಿ ಇತ್ತೀಚಿನ ದಿನಮಾನಗಳಲ್ಲಿ ಅಂದ್ರೆ ಮನುಷ್ಯನ ಅತಿ ಹೆಚ್ಚು ಬಯಕೆಗಳಿಂದ ಕಾಡು, ಸಸ್ಯವರ್ಗ, ಪ್ರಾಣಿ ವರ್ಗ, ಪಕ್ಷಿ ವರ್ಗ ಎಲ್ಲವೂ ಏನಾಗ್ತಿದೆ ಅಂದ್ರೆ ಕಡಿಮೆನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಿಲ್ಲ. ಇದು ನಮ್ಗೆ ಗೊತ್ತಿರುತ್ತಿಲ್ಲ ರೀ. ಹಂಗಾರೆ ಡಿಮ್ಯುನಿಷನ್ ಅಂದ್ರೆ ನಾವು ಊಹೆ ಮಾಡ್ಬೋದ್ರಿ, ಏನೋ ಒಂದು ಏನು ಕಡಿಮೆ ಆಗ್ತಿರ್ಬೋದೇನೋ ಡಿಮ್ಯುನಿಷನ್ ಅಂದ್ರೆ ಕಡಿಮೆ ಆಗೋದಕ್ಕೆ ಇಂಗ್ಲೀಷ್ನಾಗ ನಾವು ಏನಂತೀವಿ ರೀ, ಡಿಕ್ರೀಸ್ ಅಂತೀವಿ. ಇದು ಗೊತ್ತೈತೆ ನಮ್ಗೆ ಈಗಾಗಲೇ, ಇದು ಇರ್ಬೋದೇನೋ ಗೆಸ್ ಮಾಡೋಣ್ರಿ, ನಮ್ಗೆ ಗೊತ್ತಿಲ್ಲ. ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ್ರಿ. ಆಸ್ ಮಚ್ ಫ್ರಾಮ್ ದ ಗ್ರೋವಿಂಗ್ ಸ್ಕೇರ್ಸಿಟಿ ಆಫ್ ದೇರ್ ನ್ಯಾಚುರಲ್ ಪ್ರೇ ಆಸ್ ಡ್ಯೂ ಟು ದೇರ್ ಗ್ರೇಟರ್ ಅವೈಲಬಿಲಿಟಿ ಆಫ್ ಆರ್ಮ್ಸ್ ಟು ದ ನೇಟಿವ್ಸ್. ನೋಡ್ರಿ ಇಷ್ಟು ಫುಲ್ಲಾಗಿ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ಬಿಡ್ಬಿಡ್ಸಿ ಓದ್ಬೇಕ್ರೆ. ಆಸ್ ಮಚ್ ಫ್ರಮ್ ದ ಗ್ರೋವಿಂಗ್ ಸ್ಕೇರ್ಸಿಟಿ ಅಂತ ಕೊಟ್ಟಿದ್ದಾರ್ರಿ ಇಲ್ಲಿ. ನೋಡ್ರಿ ಗ್ರೋವಿಂಗ್ ಸ್ಕೇರ್ಸಿಟಿ ಅಂತ ಕೊಟ್ಟು ಇಲ್ಲಿ ಸ್ಕೇರ್ಸಿಟಿ ಮೀನಿಂಗ್ ನಮಗೆ ಗೊತ್ತಿಲ್ಲಪ್ಪ, ಆದರೆ ಇಲ್ಲಿ ಏನೋ ಒಂದು ಆಗ್ತಾ ಇದೆ, ಏನೋ ಒಂದು ಗ್ರೋವಿಂಗ್ ಆಗ್ತಾ ಇದೆ. ಆಫ್ ದೇರ್ ನ್ಯಾಚುರಲ್ ಪ್ರೇ, ಈ ಪ್ರೇ ಅಂತಂದ್ರೆ ಮೀನಿಂಗು ಬೇಟೆ ಆಡೋದ್ರಿ, ಇದು ಗೊತ್ತಿರ್ಬೇಕ್ರಿ. PRAY ಪ್ರೇ ಅಂದ್ರೆ ಪ್ರಾರ್ಥನೆ, PREY ಪ್ರೇ ಅಂತಂದ್ರೆ ಬೇಟೆ. ಇದು ಒಂದಿಷ್ಟು ಸ್ಮಾಲ್ ವರ್ಡ್ಸ್ ಅಲ್ರಿ, ಈ ಮೀನಿಂಗ್ ಆದ್ರೆ ಗೊತ್ತಿರ್ಬೇಕ್ರಿ ನಮ್ಗೆ. ಸ್ಕೇರ್ಸಿಟಿ ಆಫ್ ದೇರ್ ನ್ಯಾಚುರಲ್ ಪ್ರೇ ಆಸ್ ಡ್ಯೂ ಟು ದ ಗ್ರೇಟರ್ ಅವೈಲಬಿಲಿಟಿ ಆಫ್ ಆರ್ಮ್ಸ್ ಟು ದ ನೇಟಿವ್ಸ್. ಅಲ್ಲಿ ಸುತ್ತಮುತ್ತಲಿರೋ ಜನರಿಗೆ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಆರ್ಮ್ಸ್ ಸಿಗ್ತಾ ಇದ್ದಾವೆ, ಈ ಆಯುಧಗಳು ಸಿಗ್ತಾ ಇದ್ದಾವೆ. ಆ ಆಯುಧಗಳಿಂದ ಬೇಟೆ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಾಗ್ತಾ ಇದೆ, ಬೇಟೆ ಹೆಚ್ಚಾಗ್ತದೆ. ಇಲ್ಲಿ ನೋಡ್ರಿ ಚೀತಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ,
as much from the growing scarcity of their natural prey as due to their greater availability of arms to the natives. ಬಟ್ ಅಲ್ಲಿ ಏನಾಗ್ತಾ ಇದೆ, ಆರ್ಮ್ಸ್ ಅವಶ್ಯಕತೆ ಸಿಕ್ಕು ಅದರಿಂದ ಏನಾಗ್ತಿದೆ, ಹೂ ಅಟ್ಯಾಕ್ ಆ್ಯಂಡ್ ಕಿಲ್ ದ ಅನಿಮಲ್ಸ್ ಫಾರ್ ಇಟ್ಸ್ ವ್ಯಾಲ್ಯೂಯೇಬಲ್ ಫರ್ ಆರ್ ಜಸ್ಟ್ ಫಾರ್ ಫನ್. ನೋಡ್ರಿ ಅಲ್ಲಿಂದ ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಕೊಲ್ತಾ ಇದ್ದಾರೆ. ಮತ್ತು ಎದಕ್ಕೆ ಕೊಲ್ತಾ ಇದ್ದಾರೆ, ಫರ್ ತುಪ್ಪಳ ಅಂತ ಹೇಳ್ತೀವಲ್ರಿ ಅದು, ಮತ್ತು ಜಸ್ಟ್ ಫಾರ್ ಫನ್. ನೋಡ್ರಿ ಖುಷಿಗೂ ಕೊಲ್ಲಕ್ಕಾತಾರ, ಅದ್ರ ತುಪ್ಪಳಕ್ಕೋಸ್ಕರ ಕೊಲ್ತಿರ್ತಾರ. ಇದನ್ನು ಎಕ್ಸಾಮಲ್ಲಿ ನೆಕ್ಸ್ಟ್ ಕ್ವಶನ್ ಆಗಬಹುದು. ನಾವು ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರೆ ಏನಾಗಂಗಿಲ್ಲ ರೀ, ನಮ್ಗೆ ಆನ್ಸರ್ ಬೇಗ ಸಿಗುತ್ತೆ. ಮುಂದಕ್ಕೆ ಹೋಗೋಣ್ರಿ. ದ ಸ್ನೋ ಲೆಪರ್ಡ್, ಓಕೆ, ಪ್ರೇಸ್ ಬೇಟೆ ಆಗ್ತಾ ಇದ್ದಾವೆ. ಹೆವಿಲಿ ಭಾಳ ಬೇಟೆಯನ್ನು ಏನು ಮಾಡ್ತಿದ್ದಾರೆ, ಆಡ್ತಾ ಇದ್ದಾರೆ. ಹಿಂಗೆ ಬೇಟೆ ಆಡಿದ್ರಾಗ ಅದ್ರ ಸಂಖ್ಯೆ ಏನಾಗ್ತೈತೆ ರೀ, ಯೂಶ್ವಲಿ ಕಡಿಮೆ ಆಗುತ್ತೆ. ಇದು ನಮ್ಮದು ಕಾಮನ್ ಸೆನ್ಸ್ ರೀ ಇದು. ದ ಸ್ನೋ ಲೆಪರ್ಡ್ ಪ್ರೇಸ್ ಹೆವಿಲಿ ಆನ್ ದ, ಇಲ್ಲಿ ನೋಡ್ರಿ ನಾವು ಸರಿಯಾಗಿ ಇದು ಮಾಡ್ಕೋಬೇಕು. ದ ಸ್ನೋ ಲೆಪರ್ಡ್ ಪ್ರೇಸ್ ರೀ, ಈ ಹಿಂದೆ ಜನ ಪ್ರೇ ಮಾಡಿದ್ರು, ಈಗ ಇವು ದ ಸ್ನೋ ಲೆಪರ್ಡ್ ಪ್ರೇಸ್ ಇವೇ ಬೇಟೆ ಆಡ್ತಾವ್ರಿ. ದ ಸ್ನೋ ಲೆಪರ್ಡ್ ಪ್ರೇಸ್ ಹೆವಿ ಬೇಟೆ ಆಡ್ತಾವಂತ್ರಿ. ಎಲ್ಲಿ, ಆನ್ ದ ಇನ್ನೋಸೆಂಟ್ ಫೆಲೋ ಡೆನಿಜನ್ಸ್. ನೋಡ್ರಿ ಹೊಸ ವರ್ಡ್, ಡೆನಿಜನ್ಸ್. ಎಲ್ಲೋ ಅಲ್ಲಿ ಇನ್ನೋಸೆಂಟ್ ಫೆಲೋ ಡೆನಿಜನ್ಸ್ ಅದಾವಂತ, ಅವುಗಳನ್ನು ಯಾರು ಬೇಟೆ ಆಡ್ತಾರಂತ್ರಿ, ಸ್ನೋ ಲೆಪರ್ಡ್ ಬೇಟೆ ಆಡ್ತಾವೆ. ಎಲ್ಲದವ್ರಿ ಅವೆಲ್ಲ, ಹಿಮಾಲಯದ ಹೈಟಿನೊಳಗೆ ಅವು. ಈ ಸ್ನೋ ಲೆಪರ್ಡ್ಸನ್ನು ಅಲ್ಲಿ ಹ್ಯಾಬಿಟ್ಯಾಟ್ಸ್ ಏನು ಮಾಡ್ತಾರೆ ರೀ, ಬೇಟೆ ಆಡ್ತಾರೆ. ಈ ಸ್ನೋ ಲೆಪರ್ಡ್ಗಳು ಏನು ಬೇಟೆ ಆಡ್ತಾವಂದ್ರೆ ಇನ್ನೋಸೆಂಟ್ ಫೆಲೋ ಡೆನಿಜನ್ಸ್ ಅದಾವು, ಅವು ನೀವು ಬೇಟೆ ಆಡ್ತಾವೆ. ಅವು ಯಾವುವು ಅಂದರೆ ಬಹರಲ್ ಅಂದರೆ ಅದು ಭಾಳ ಇಷ್ಟ ರೀ ಅದಕ್ಕೆ. ಇಲ್ಲಿ ಕೊಟ್ಟನ್ರಿ ಬ್ರಾಕೆಟ್ನಾಗ, ಆಫ್ ಹೂಮ್ ಇಟ್ ಈಸ್ ಎಸ್ಪೆಷಲಿ ಫೌಂಡ್ ಅಂತ ಐತೆ ನೋಡ್ರಿ, ಭಾಳ ಇಷ್ಟ ರೀ ಅವಕ್ಕೆ. ಆಮೇಲೆ ಶಾಪು, ಐಬೆಕ್ಸ್, ಮಾರ್ಕೋ, ಮಾರ್ಮಾಟ್ ಆ್ಯಂಡ್ ಹೇರ್, ಇವೆಲ್ಲ ಯಾವುದ್ರದ್ದು ಬೇಟೆಗಳು ರೀ ಇವು ಅಂತಂದ್ರೆ ಸ್ನೋ ಲೆಪರ್ಡಿನ ಬೇಟೆಗಳು ರೀ. ಇವು ಒಂಚೂರು ನಮಗೆ ಭಾಳ ಈಸಿಯಾಗಿ ಸಿಕ್ಬಿಡ್ತಾವೆ ಬಿಡ್ರಿ. ದಿಸ್ ಹ್ಯಾಸ್ ಮೇಡ್ ದ ಬೀಸ್ಟ್ ಅ ಡ್ರೈಡೆಡ್ ಆ್ಯನಿಮಲ್. ನೋಡ್ರಿ ಇವೆಲ್ಲ ಹೊಸ ವರ್ಡ್ ಬಂದ್ಬಿಟ್ಟವಲ್ರಿ, ಹೆದರಬಾರದು ರೀ. ಹೊಸ ವರ್ಡ್ ಬಂದ ತಕ್ಷಣ ಬೆವರಬಾರ್ದು ನೋಡ್ರಿ. ನಮ್ಗೆ ಅರ್ಥ ಆಗಲ್ಲ ಅನ್ಬಾರ್ದು ರೀ. ಏನು ಅರ್ಥ ಅಲ್ರಿ ಒಂದೊಂದು ಸೆಂಟೆನ್ಸ್. ದಿಸ್ ಹ್ಯಾಸ್ ಮೇಡ್, ಹಿಂಗೆ ಅವು ಬೇಟೆ ಆಡೋದ್ರಿಂದ ಬೀಸ್ಟ್ ಆ್ಯಂಡ್ ಡ್ರೆಡೆಡ್ ಆ್ಯನಿಮಲ್ whose appearance disturbs the animals in a locality for days together. ಹೀಗಾಗಿ ಅವು ನಮಗೆ ಇದ್ರದ್ದು ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಏನೋ ಒಂದು ಅನ್ಕೊಳ್ರಿ. ಬಟ್ ಕರೆಕ್ಟ್ ಮೀನಿಂಗ್ ಏನಂದ್ರೆ, ಹಿಂಗೆ ಅವು ಬೇಟೆ ಆಡೋದ್ರಿಂದ ನಮಗಲ್ಲಿ ಏನು ಕಂಡ್ಕೊಂತ ಭಾಳ ಭಯಂಕರ ಪ್ರಾಣಿಗಳನ್ನಾಗಿ ನಮಗೆ ಅಪಿಯರ್ ಆಗ್ತಿದ್ದಾವ ಅಂಥೇಳಿ ಇದನ್ನು ನಾವು ನೋಡ್ರಿ ಪೂರ್ತಿಯಾಗಿ ಓದ್ಕೊಂಡು ನಾವು ಇಲ್ಲಿ ಪಾಠ ಮಾಡೋಕ್ಕೆ ಹೊಂಟಿಲ್ರಿ. ಈಗ ಸದ್ಯಕ್ಕೆ ಇದನ್ನು ಓದ್ಕೊಂಡು ಹುಡುಗರಿಗೆ ಲೈನ್ ಬೈ ಲೈನು, ವರ್ಡ್ ಬೈ ವರ್ಡು ಟೀಚ್ ಮಾಡಕತ್ತಿಲ್ರಿ. ಎಕ್ಸಾಮಲ್ಲೇ ಕೂತ್ಕೊಂಡಾಗ್ರಿ ನಾ ಹೇಳಕತ್ತಿರೋದು. ಮತ್ತು ಈಗ ನಮ್ಗೆ ಇಷ್ಟು ಚೂರು ಅರ್ಥ ಆದ್ರೆ ನಮಗೆ ಇಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಆನ್ಸರ್ ಹಾಕಿದ್ರೆ ಸಾಕ್ರಿ, 1 ಮಾರ್ಕ್ ಬೇಕಲ್ರಿ. ಈಗ ಪ್ರಶ್ನೆ ಓದ್ಕೊಳ್ಳೋಣ್ರಿ, ಹೆಂಗೆ ಬಿಡ್ಸೋದು ನೋಡಿ. ಇಲ್ಲಿ ಐತೆ ನೋಡಿ ಪ್ರಶ್ನೆ. ದ ವರ್ಡ್ ದ್ಯಾಟ್ ಮೀನ್ಸ್ ದಿ ಸೇಮ್ ಆ್ಯಸ್ ಆಡ್ ಆರ್ ಸ್ಟ್ರೇಂಜ್ ಈಸ್. ನೋಡ್ರಿ ಈ 4 ಆಪ್ಷನ್ ಒಳಗೆ ಯಾವ ವರ್ಡ್ ಆಡ್ ಐತೆ ಮತ್ತು ಸ್ಟ್ರೇಂಜ್ ಐತೆ. ಆಡ್ ಅಂದ್ರೆ ಭಾಳ ವಿಭಿನ್ನವಾಗಿ, ವಿಶಿಷ್ಟವಾಗಿ ಅಂತ ಹೇಳ್ತೀವಲ್ರಿ, ಹಂಗೆ. ಸ್ಟ್ರೇಂಜ್ ಅಂದ್ರೆ ಏನ್ರಿ, ಅದು ಭಾಳ ವಿಶಿಷ್ಟ ರೀ. ಇದ್ರಾಗ ಯಾವುದೈತಿ ಆ ಥರದ ವರ್ಡ್ ನೋಡ್ರಿ. ಇಡೀ ಪ್ಯಾಸೇಜ್ನ ನಾವು ಈಗ ಓದ್ಕೊಂಡು ಬಂದೀವಿ ರೀ. ಇದ್ರೊಳಗೆ ವಿಶಿಷ್ಟ ಅಥವಾ ಅನನ್ಯ, ಈ ಥರ ಬೇರೆ ಡಿಫ್ರೆಂಟು ಅನ್ನೋ ವರ್ಡ್ ಮೀನಿಂಗ್ ಕೊಡೋದು ಯಾವುದು. ಇಲ್ಲಿ ಪೆಕ್ಯುಲರ್ ಐತಿ, ಆಬ್ವಿಯಸ್ಲಿ, ಎಸೆನ್ಸಿಯಲ್, ಭರಲ್. ನೋಡ್ರಿ ಭರಲ್ ಅನ್ನೋದು ಅಲ್ಲಿ ಒಂದು ಪ್ರಾಣಿ ಹೆಸರು ರೀ ಅದು. ಸೊ ಹಂಗಾಗಿ ಇದು ಆಪ್ಷನ್ ಉತ್ತರ ಆಗಲ್ರಿ. ಆಬ್ವಿಯಸ್ಲಿ, ಎಸೆನ್ಸಿಯಲ್ ಇದನ್ನು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ ರೀ. ಇವು ಯಾವತ್ತೂ ನಮಗೆ ವಿಶೇಷತೆ, ಅನನ್ಯತೆ, ಯಾವುದೋ ಒಂದು ಬೇರೆ ಸ್ಥಳ ಹಿಂಗೆ ಏನು ಮೀನಿಂಗ್ ಕೊಡಲ್ಲ ನೋಡ್ರಿ. ಇದು ಆಬ್ವಿಯಸ್ಲಿ, ಎಸೆನ್ಸಿಯಲ್. ಉಳಿದಿದ್ದೆ ಅದ್ರ ಪೆಕ್ಯುಲರ್. ನಮ್ಗೆ ಡೌಟ್ ಐತಲ್ರಿ, ಪೆಕ್ಯುಲರ್ ಎಲ್ಲೈತೆ ಹೋಗ್ಬೇಕು ರೀ. ಇಲ್ಲೈತೆ ನೋಡ್ರಿ. ಈಟ್ ಹವೆವರ್ ಹ್ಯಾಸ್ ಅ ಲೆಪರ್ಡ್ ಪೆಕ್ಯುಲಿಯರ್ ಟು ದ ರೀಸನ್. ನೋಡ್ರಿ ಒಂಥರ ಯಾವುದೋ ವಿಚಿತ್ರ ವಿಶಿಷ್ಟವಾದ ಜಾಗದೊಳಗೆ ಅದು ಇರ್ತದ ಅಂತ ಐತ್ರಿ. ಪೆಕ್ಯುಲಿಯರ್ ಮೀನಿಂಗು, ಪೆಕ್ಯುಲಿಯರ್ ಇದು ಆಡು, ಸ್ಟ್ರೇಂಜ್. ನನಗೆ ಮೀನಿಂಗ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಭರಲ್ ಅನ್ನೋದು ವರ್ಡ್ ಪ್ರಾಣಿ ಹೆಸರು. ಆಬ್ವಿಯಸ್ಲಿ, ಎಸೆನ್ಸಿಯಲ್ ಅನ್ನೋದು ಆಡ್ ಮೀನಿಂಗ್ ಕೊಡೋದೇ ಇಲ್ಲ. ಉಳಿದಿದ್ದಾರೆ, ಇದ ಉತ್ತರ ಹಾಕ್ಬೇಕ್ರಿ. ಆನ್ಸರ್ ಕರೆಕ್ಟ್ ಆಗಿರತ್ತೆ. ನಾನು ಹೇಳಕತ್ತಿರೋದ್ರಿ ನಿಮ್ಗೆ ಹೆಂಗೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕ್ರಿ ಎಕ್ಸಾಮಲ್ಲೇ ಕೂತ್ಕೊಂಡಾಗ. ಅದು ನಮ್ಮ ಒಂಥರ ನಮ್ಮದು ಟ್ಯಾಲೆಂಟ್ ಅಲ್ರಿ ಅದು. ಸೊ 1 ಮಾರ್ಕ್ಸ್ ಹೆಂಗೆ ಸಿಗಬೇಕು, ನಾವು ನೀಟಾಗಿ ಎಲ್ಲ ಗೊತ್ತಿರಬೇಕು ಅಂತಿಲ್ರಿ, ಗೊತ್ತಿಲ್ಲದೇನೂ ನಾವು ಆನ್ಸರ್ ಹಾಕ್ಬೋದ್ರಿ ಹಿಂಗೆ. ಈಗ ಸೆಕೆಂಡ್ ಪ್ರಶ್ನೆಗೆ ಹೋಗೋಣ್ರಿ. ಏನೈತ್ರಿ ಸೆಕೆಂಡ್ ಪ್ರಶ್ನೆ. ದ ಸ್ನೋ ಲೆಪರ್ಡ್ ಈಸ್ ರೇರ್ಲಿ ಸೀನ್ ಬಿಕಾಸ್. ನೋಡ್ರಿ ಯಾವಾಗೋ ಕಾಣಿಸ್ತೈತಿ, ಯಾಕ ಅಂತ ಕೇಳಿದಾರೆ ಅವ್ರು. ಆಪ್ಷನ್ ನೋಡ್ಕೊಳ್ಳೋಣ್ರಿ. ದೇ ಆರ್ ಇನ್ಹ್ಯಾಬಿಟ್ಯಾಂಟು,
ದೇ ಹೈಬರ್ನೇಟು, ದೇ ಆರ್ ನಾಕ್ಟರ್ನಲ್, ದೇ ಆರ್ ಡಯರ್ನಲ್, ಹಿಂಗೆ ಅದಾವೆ ರೀ. ನೋಡ್ರಿ, ಡಯರ್ನಲ್ ಅನ್ನೋದು ನಮ್ಗೆ ಪ್ಯಾಸೇಜ್ನಾಗ ವರ್ಡ್ ಇಲ್ಲ. ಹೈಬರ್ನೇಟು ಪ್ಯಾಸೇಜ್ನೊಳಗೆ ಇಲ್ಲ. ಇನ್ಹ್ಯಾಬಿಟ್ಯಾಂಟು ಐತಿ, ನಾಕ್ಟರ್ನಲ್ ಐತಿ. ಬಟ್ ಪ್ಯಾಸೇಜ್ನಲ್ಲಿ ಇಲ್ಲ ಅಂದ ತಕ್ಷಣ ಅದು ಆನ್ಸರ್ ಆಗಲ್ಲ ಅನ್ನೋದಕ್ಕೂ ಬರಲ್ಲ ರೀ, ಮತ್ತು ಅದನ್ನು ಕೂಡ ಗಮನ ಇರಬೇಕು. ಬಟ್ ನಮಗೆ ಪ್ಯಾಸೇಜ್ನಾಗ ನಾವು ಇಲ್ಲಿ ಹಾಕ್ಕೊಂಡಿವ್ರಿ, ಏನು ಅಂಡರ್ಲೈನ್ ಮಾಡ್ಕೊಂಡಿವ್ರಿ. ಸೆಕೆಂಡ್ ಲೈನಾಗ ಐತೆ ನೋಡ್ರಿ, ಸ್ನೋವಿ ಮೌಂಟೇನ್ಸ್ ಅವು ಎಲ್ಲಿ ಕಂಡು ಬರ್ತಾವೆ ಅಂತೇಳಿ. ಆ್ಯಂಡ್ ಈಸ್ ಫೌಂಡ್ ಆಲ್ ಅಲಾಂಗ್ ಸ್ನೋ ಲೈನ್ಸ್ ಆಫ್ ದ ಹಿಮಾಲಯಸ್. ಓಕೆ, ಬಟ್ ದೇ ಕ್ಯಾನ್ ಬಿ, ಇಲ್ಲೈತೆ ನೋಡ್ರಿ, ಸೀನ್ ಓನ್ಲಿ ರೇರ್ಲಿ ಆ್ಯಸ್ ದೇ ಆರ್ ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಯಾಟ್ಸ್. ರೀ, ನಮಗದು ಮೀನಿಂಗ್ ಗೊತ್ತಿಲ್ಲ ರೀ ನಾಕ್ಟರ್ನಲ್ಲು, ಬಟ್ ಸೀನ್ ಕಾಣ್ತೈತೆ, ಭಾಳ ರೇರ್ ಆಗಿ ಕಾಣ್ತೈತೆ. ಎಲ್ಲಿ, ಯಾವಾಗ? ದೇ ಆರ್ ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಯಾಟ್ಸ್. ನಾಕ್ಟರ್ನಲ್ಲಲ್ಲಿ ಅದು ಏನಾಗುತ್ತೆ, ರೇರ್ ಆಗಿ ಕಾಣ್ತೈತಿ. ಅವಾಗ ನಾವು ಭಾಳ ತಲೆ ಕೆಡಿಸ್ಕೋಬಾರ್ದು. ದೇ ಆರ್ ನಾಕ್ಟರ್ನಲ್ ಆಗಿರೋದ್ರಿಂದ ನಮಗದು ರೇರ್ ಆಗಿ ಕಾಣಿಸ್ತೈತೆ. ಇಲ್ಲಿ ಅದನ್ನೇ ಹೇಳ್ಯಾನ್ರಿ ಅವ. ಏನು ಹೇಳ್ಯಾನ? ದೇ ಕ್ಯಾನ್ ಬಿ ಸೀನ್ ಓನ್ಲಿ ರೇರ್ಲಿ, ಭಾಳ ರೇರಾಗಿ ಕಾಣಿಸ್ಕೊಳ್ತೈತಿ. ಆ್ಯಸ್ ದೇ ಆರ್ ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಸ್. ಅದು ನಾಕ್ಟರ್ನಲ್ ಆಗಿರೋದ್ರಿಂದ ಅದೇನು ಕಾಣಿಸ್ತೈತಿ ರೀ, ಭಾಳ ರೇರಾಗಿ ಕಾಣಿಸುತ್ತಾ. ನಾಕ್ಟರ್ನಲ್ ಮೀನಿಂಗೇ ಗೊತ್ತಿಲ್ಲ ರೀ ನಮಗೆ, ಬಟ್ ಆದ್ರೆ ನಾವು ಏನು ಮಾಡ್ಬೋದು ರೀ, ಈಸಿಯಾಗಿ ಆನ್ಸರ್ ಮಾಡ್ಬೋದು ರೀ. ಅಂದರೆ ಎಲ್ಲವೂ ಮೀನಿಂಗ್ ಗೊತ್ತಿರಬೇಕು ಅಂತ ಇಲ್ಲಿಲ್ರಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ರೀ ನಾವು. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತೆ? ನೆಕ್ಸ್ಟ್ ಪ್ರಶ್ನೆ ಜಸ್ಟ್ ನಾನು ನಿಮ್ಗೆ ಆನ್ಸರ್ ಹೆಂಗೆ ಹುಡುಕಬೇಕು ಎಕ್ಸಾಮಲ್ಲಾಗ, ಮೀನಿಂಗ್ಸ್ ಗೊತ್ತಿಲ್ಲ ಅಂದರೂ ಕೂಡ ಆನ್ಸರ್ ಹೆಂಗೆ ನಾವು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ರೀ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕಾಣಿಸ್ತಿದೆ ಅಂತ ಭಾವಿಸ್ಕೊಂಡು ನಾನು. ಓಕೆ, ನೆಕ್ಸ್ಟ್ ಕಾಣಿಸ್ತಿದೆ ರೀ ಎಲ್ರಿಗೂ? ಓಕೆ, ಹಾಂ. ಸೊ ಇಲ್ಲಿ ನೋಡ್ರಿ, 10th ಐತ್ರಿ, 10ನೇದು ಪ್ರಶ್ನೆ ನೋಡ್ರಿ. ಇಲ್ಲಿ ದ ಆ್ಯಂಟೋನಿಮ್ ಆಫ್ ಡಿಮ್ಯುನಿಷನ್ ಅಂತ ಐತೆ ನೋಡ್ರಿ. ಡಿಮ್ಯುನಿಷನ್ ನಾನು ಆಗಲೇ ಹೇಳಿದೆ ರೀ, ಡಿಮ್ಯುನಿಷನ್ ಅಂದ್ರೆ ಇಲ್ಲಿ ವರ್ಡ್ ಪ್ಯಾಸೇಜ್ ಹೊಳ್ಳಿ ಪ್ಯಾಸೇಜ್ಗೆ ಹೋಗ್ಬೇಕು ರೀ. ಒಂದಿಷ್ಟು ಮಂದಿ ಪ್ಯಾಸೇಜ್ಗೆ ಹೋಗಂಗಿಲ್ಲ ರೀ, ತ್ರಾಸ ಆಗ್ತದನ್ರಿ ಪ್ಯಾಸೇಜ್ಗೆ ಹೋಗಂಗಿಂದ. ಹೊಳ್ಳಿ ಪ್ಯಾಸೇಜ್ಗೆ ಹೋಗೋದ್ರಿಂದ ಒಂದು ಮಾರ್ಕ್ ಸಿಗ್ತೈತೆ ರೀ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಹಾಕೊಂಬಿಟ್ರಿ ನಾವು ಆಗಲೇ. ದೇರ್ ಹ್ಯಾಸ್ ಬೀನ್ ಅ ಗ್ರೇಟ್ ಡಿಮ್ಯುನಿಷನ್ ಇನ್ ದೇರ್ ನಂಬರ್ಸ್ ಇನ್ ದ ರೀಸೆಂಟ್ ಡಿಕೆಟ್ಸ್. ಹಿಂಗೆ ವರ್ಡಿಂದು ಮೀನಿಂಗ್ ಕೇಳಿದಾಗ ನಾವು ಏನು ಮಾಡ್ಬೇಕು ರೀ, ಆ ಸೆಂಟೆನ್ಸಿನ ಹಿಂದಿಲ್ ಸೆಂಟೆನ್ಸ್, ಆ ಸೆಂಟೆನ್ಸಿನ ಮುಂದಿನ ಸೆಂಟೆನ್ಸ್ ಓದ್ಕೋಬೇಕು ರೀ. ಇದ್ರ ಹಿಂದಿಲ್ ಸೆಂಟೆನ್ಸ್ ಏನೈತೆ ರೀ? ಬಟ್ ದೇ ಕ್ಯಾನ್ ಬಿ ಸೀನ್ ಓನ್ಲಿ ರೇರ್ಲಿ ಆ್ಯಸ್ ದೇ ಆರ್ ನಾಕ್ಟರ್ನಲ್ ಇನ್ ದೇರ್ ಹ್ಯಾಬಿಟ್ಸ್. ಅವು ಭಾಳ ರೇರಾಗಿ ಕಾಣ್ತಾವು ನಾಕ್ಟರ್ನಲ್ ಹ್ಯಾಬಿಟ್ಸ್ ಒಳಗೆ. ದೇರ್ ಹ್ಯಾಸ್ ಬಿನ್ ಅ ಗ್ರೇಟ್ ಡಿಮಿನಿಷನ್ ಇನ್ ದೇರ್ ನಂಬರ್ಸ್ ಇನ್ ದ ರೀಸೆಂಟ್ ಡಿಕೇಡ್ಸ್. ಇತ್ತೀಚಿನ ದಿನಮಾನಗಳಲ್ಲಿ ಅದರ ನಂಬರು ಡಿಮಿನಿಷನ್ ಆಗ್ತಾ ಇದೆ. ಅದ್ರ ಮುಂದಿನ ಸೆಂಟೆನ್ಸ್ ಏನೈತ್ರಿ? ಆ್ಯಸ್ ಮಚ್ ಫ್ರಾಮ್ ದ ಗ್ರೋಯಿಂಗ್ ಸ್ಕೇರ್ಸಿಟಿ ಆಫ್ ದೇರ್ ನ್ಯಾಚುರಲ್ ಪ್ರೇ. ಅದ್ರದ್ದು ಬೇಟೆ ಆಡೋದ್ರಿಂದಾಗಿ, ಮತ್ತು ಅದ್ರ ಬೇಟೆ ಆಡಿದ್ರೆ ನಂಬರ್ ಹೆಚ್ಚಾಗುತ್ತೆ ಕಡಿಮೆ ಆಗ್ತೈತೆ ರೀ. ಡಿಮಿನಿಷನ್ ಅಂದ್ರೆ ಏನು ರೀ? ಕಡಿಮೆ ಆಗಿರುತ್ತೆ ರೀ. ಹಿಂಗೆ ಆನ್ಸರ್ ಹಾಕ್ಬೋದಲ್ರಿ ನಾವು. ಈಗ ಗೊತ್ತಾಗ್ತಿದಿಲ್ಲ ರೀ ನಿಮ್ಗೆ. ಇಲ್ಲಿ ನೋಡ್ರಿ, ದ ಆ್ಯಂಟೋನಿಮ್ ಆಫ್ ಡಿಮ್ಯುನಿಷನ್ ಈಸ್. ನೋಡಿ, ಡಿಮ್ಯುನಿಷನ್ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾತ್ರಿ. ಈಗ ಏನಾತ್ರಿ? ಡಿಮ್ಯುನಿಷನ್ ಅಂದ್ರೆ ಇಳಿಕೆ ಅನ್ನೋದು ಗೊತ್ತಾತ್ರಿ. ಇಳಿಕೆ ಅಂದ್ರೆ ಏನ್ರಿ ಇಂಗ್ಲೀಷ್ನಾಗ? ಡಿಕ್ರೀಸ್ ಅನ್ನೋದು ಗೊತ್ತಾತ್ರಿ ನಮ್ಗೆ. ಬಟ್ ಅವ ಏನು ಕೇಳ್ಯಾನ್ರಿ ಇಲ್ಲಿ? ಆ್ಯಂಟೋನಿಮ್ ಅಂತ ಕೇಳ್ಯಾನ್ರಿ. ಆ್ಯಂಟೋನಿಮ್ ಅಂದ್ರೆ ಏನ್ರಿ? ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಆ್ಯಂಟೋನಿಮ್ ಅಂದರೆ ನಮಗೆ ಅಪೋಸಿಟ್ ವರ್ಡ್ಸ್ ಅಂದಂಗ್ರಿ. ಆ್ಯಂಟೋನಿಮ್ ಮೀನ್ಸ್ ಅಪೋಸಿಟ್ ವರ್ಡ್. ಸಿನಾನಿಮ್ ಮೀನ್ಸ್ ಸೇಮ್ ಮೀನಿಂಗ್, ಸಮಾನಾರ್ಥಕ ಪದ ರೀ, ಸೇಮ್ ಮೀನಿಂಗ್. ಈಗ ನಮಗೆ ಹೆಂಗೆ ಕೇಳ್ಯಾನ್ರಿ ಅವ? ಆ್ಯಂಟೋನಿಮ್ ಕೇಳ್ಯಾನ ಅಂದ್ರೆ ಡಿಮಿನಿಷನ್ ಅಂದ್ರೆ ಡಿಕ್ರೀಸ್ ಅಂದ್ರೆ ಇದ್ರ ವಿರುದ್ಧಾರ್ಥಕ ಪದ ಏನಾಗ್ಬೇಕ್ರಿ? ಇನ್ಕ್ರೀಸ್ ಆಗ್ಬೇಕು. ನೀವು ಅದು ಗೊತ್ತಾಗಲಿಲ್ಲ ಅಂದ್ರೂ ಈಸಿಯಾಗಿ ಆನ್ಸರ್ ಹಾಕ್ಬೋದ್ರಿ. ಹೆಂಗಂದ್ರಿ, ಡಿಕ್ಲೈನ್ ಅಂದ್ರೆ ಏನ್ರಿ? ಕುಸಿತ. ಡಿಕ್ರೀಸ್ ಅಂದ್ರೆ ಏನ್ರಿ? ಇಳಿಕೆ. ಎರಡು ಒಂದ ರೀ. ಡೆಮಾಲಿಷ್ ಅಂದ್ರೆ ಹಾಳು ಮಾಡೋದು, ಇನ್ಕ್ರೀಸ್ ಅಂದ್ರೆ ಹೆಚ್ಚಿಸೋದು. ಹಂಗಂದ್ರೆ ವಿರುದ್ಧಾರ್ಥಕ ಪದ ಇದಾಗ್ತೈತಲ್ರಿ, ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ. ದ ಸ್ನೋ ಲೆಪರ್ಡ್ ಪ್ರೇಸ್ ಆನ್ ಅನಿಮಲ್ಸ್ ಲೈಕ್. ನೋಡ್ರಿ, ಸ್ನೋ ಲೆಪರ್ಡ್ ಪ್ರೇಸ್, ಆ ಚೀತಾ, ಹಿಮಚೀತ ಪ್ರೇಸ್ ಬೇಟೆ ಆಡುತ್ತದೆ ಪ್ರಾಣಿಗಳನ್ನು. ಎಂಥ ಪ್ರಾಣಿಗಳನ್ನು ಬೇಟೆ ಆಡ್ತಿದೆ? ಇನ್ನೋಸೆಂಟ್ ಹ್ಯಾಬಿಟ್ಯಾಂಟ್ಸ್ ಆಫ್ ಹಿಮಾಲಯನ್ ಹೈಟ್ಸ್, ಆಮೇಲೆ ಡ್ರೆಡೆಡ್ ಅನಿಮಲ್ಸ್, ಡೆಡ್ ಅನಿಮಲ್ಸ್, ಶಾರ್ಟ್ ಫೀಚರ್ಡ್ ಅನಿಮಲ್ಸ್. ಈ ಇಡೀ ಪ್ಯಾಸೇಜ್ನಾಗ ಬಂದಿರೋದು 1 ಮತ್ತು 2, ಇವೆರಡು ಕಾಣಿಸ್ತಾವ್ರಿ. ಈ 3 ಮತ್ತು 4 ನಿಮ್ಗೆ ಕಾಣಿಸಲ್ರಿ. ಕಾಣಿಸಲ್ಲ ಅಂದ ತಕ್ಷಣ ಆನ್ಸರ್ ಆಗಲ್ಲ. ಬಟ್ ನಮಗೆ ಈಗ ಆನ್ಸರ್ ಸಿಗುತ್ತೆ ರೀ. ಹೆಂಗಂದ್ರೆ, ಈಗ ನಾವು ಆಲ್ರೆಡಿ ಏನು ಮಾಡಿವ್ರಿ ಅಂದ್ರೆ ಅಲ್ಲಿ ಅಂಡರ್ಲೈನ್ ಹಾಕೊಂಡ್ಬಿಟ್ಟಿವ್ರಿ. ಇದು ಏನು ಪ್ರೇ ಮಾಡುತ್ತಾ? ಇಲ್ಲಿ ಐತೆ ನೋಡ್ರಿ, ಬೇಟೆ ಮಾಡ್ತೈತಿ. ಅದಕ್ಕಿಂತ ಮುಂಚೆ ಅವರು ಜನ ಬೇಟೆ ಆಡಿದ್ದು ಹೇಳ್ಯಾರ.
ನೆಕ್ಸ್ಟು ದ ಸ್ನೋ, ಇಲ್ಲೈತೆ ನೋಡ್ರಿ, ದ ಸ್ನೋ ಲೆಪರ್ಡ್ ಪ್ರೇಸ್ ಹೆವಿಲಿ, ದ ಸ್ನೋ ಲೆಪರ್ಡ್ ಪ್ರೇಸ್ ಹೆವಿಲಿ ಆನ್ ದಿ ಆನ್ ದಿ ಇನ್ನೋಸೆಂಟ್ ಫೆಲೋ ಡೆನಿಜನ್ಸ್. ಡೆನಿಜನ್ಸ್ ಅಂದ್ರೆ ಈಗ ಒಂದು ಐಡಿಯಾ ಬಂದಿರುತ್ತೆ ರೀ, ಏನೋ ಇನ್ನೋಸೆಂಟ್ ಫೆಲೋಸ್ ಪ್ರಾಣಿಗಳದಾವೆ ಡೆನಿಜನ್ಸ್ ಅಂತೇಳಿ. ಅವು ಎಲ್ಲದಾವು ಹಿಮಾಲಯದ ಹೈಟ್ ಒಳಗದ, ಅವುಗಳನ್ನು ಅದು ಬೇಟೆ ಆಡುತ್ತಾ. ಈಗ ಪ್ರಶ್ನೆ ಕೇಳೇನ್ರಿ, ಈಗ ಉತ್ತರಕ್ಕೆ ಹೋಗಣ್ರಿ, ಆಪ್ಷನ್ಸಿಗೆ ಹೋಗಣ್ರಿ. ಆಪ್ಷನ್ಸ್ ಏನೈತೆ ನೋಡ್ರಿ ಇಲ್ಲಿ, ಒಂದೇ ಆಪ್ಷನ್ಸು ದ ಸ್ನೋ ಲೆಪರ್ಡ್ ಪ್ರೇಸ್ ಅನಿಮಲ್ಸ್ ಲೈಕ್ ಇನ್ನೋಸೆಂಟ್ ಇನ್ಹ್ಯಾಬಿಟ್ಯಾಂಟ್ಸ್ ಆಫ್ ಹಿಮಾಲಯನ್ ಹೈಟ್ಸ್. ಈಗ ಓದ್ಕೊಂಡಿವ್ರಿ, ಸೇಮ್ ಆನ್ಸರು ಸಿಕ್ಕಾಬಿಟ್ಟೈತೆ ನಮಗೆ, ನಾವು ಅಂಡರ್ಲೈನು ಕೂಡ ಮಾಡ್ಕೊಂಡಿವಿ. ಹಂಗಾಗಿ ಆನ್ಸರ್ ಯಾವ್ದು ಆಗ್ತೈತೆ ರೀ ಹನ್ನೊಂದಕ್ಕೆ? 11ಗೆ ಫಸ್ಟ್ ಒನ್ ಇಸ್ ದ ಆನ್ಸರ್. ನೆಕ್ಸ್ಟ್ 12, ದ ಸ್ನೋ ಲೆಪರ್ಡ್ ಈಸ್ ಅದರ್ವೈಸ್ ಕಾಲ್ಡ್ ಆ್ಯಸ್. ಇದಕ್ಕೆ ಮತ್ತೊಂದು ಏನಂತ ಕರೀತಾರಪ್ಪ ಲೆಪರ್ಡ್ಗೆ, ಇನ್ನೊಂದ್ಸಲ ಏನು ಹೆಸರು ಕರೀತಾರ? ದ ಮಾರ್ಮಾಟ್ ಪ್ಯಾಸೇಜ್ನಾಗ ಐತೇನ್ರಿ? ಇಲ್ಲ. ಭಾರಲ್ ಐತಿ, ಬಟ್ ಭಾರಲ್ ಪ್ರಾಣಿನ ಅದು ಬೇಟೆ ಆಡುತ್ತಂದ್ರೆ ಭಾರಲ್ ಅನ್ನೋ ಪ್ರಾಣಿ ಬೇರೆ, ಲೆಪರ್ಡ್ ಅನ್ನೋ ಪ್ರಾಣಿ ಬೇರೆ. ಐಬೆಕ್ಸ್ನು ಅದು ಬೇಟೆ ಆಡುತ್ತಂದ್ರೆ ಐಬೆಕ್ಸ ಬೇರೆ, ಲೆಪರ್ಡ ಬೇರೆ. ಈಗ 1 ಮತ್ತು 2ರಾಗ ನಮ್ಗೆ ಡೌಟ್ ಬರುತ್ತೆ ರೀ, 1 ಮತ್ತು 2ರಾಗ. ಈಗ 1 ಮತ್ತು 2ರಾಗ ಡೌಟ್ ಬಂದಾಗ ನಾವು ಮತ್ತೆ ಪ್ಯಾಸೇಜ್ಗೆ ಹೋಗ್ತೀವಿ, ನಾವು ಅಂಡರ್ಲೈನ್ ಮಾಡೀವಿ, ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೆ ನಮ್ಗೆ. ಒಂದೇ ಪ್ಯಾರದ್ದು ಲಾಸ್ಟಿಗೆ ಸೆಂಟೆನ್ಸ್ ನೋಡ್ಕೋಬೇಕ್ರಿ. ಇಲ್ಲೇನೈತಿ, ವೆನ್ ಸೀನ್ ಫ್ರಮ್ ಅ ಡಿಸ್ಟೆನ್ಸ್ ಸೀಮ್ಸ್ ವೈಟರ್ಸ್. ಓಕೆ, ಲಾಸ್ಟ್ ಸೆಂಟೆನ್ಸ್ ಇಲ್ಲೈತಿ ನೋಡ್ರಿ, ಏನದ? ದ ಸ್ನೋವಿ ಲೆಪರ್ಡ್ ಈಸ್ ಸಮಟೈಮ್ಸ್ ರೆಫರ್ಡ್ ನೋಡ್ರಿ, ಸ್ನೋವಿ ಲೆಪರ್ಡ್ ಈಸ್ ಸಮಟೈಮ್ಸ್ ರೆಫರ್ಡ್ ಏನಂತ? ಆಸ್ ದ ಸೇಫ್ಡ್ ಚೀತಾ ಅಂತೇಳಿ ಸಮಟೈಮ್ಸ್ ನಾವು ರೆಫರ್ ಮಾಡ್ತೀವಿ. ಹಂಗಂದ್ರೆ ಈಗ ಇದಕ್ಕೆ ಇನ್ನೊಂದು ಹೆಸರು ಏನ್ರಿ? ಸೇಫ್ಡ್ ಚೀತಾ. ಹಂಗಂದ್ರೆ ಆನ್ಸರ್ ಸಿಕ್ತು. ಪಟ್ಟಂತ ಏನು ಮಾಡ್ಬೇಕ್ರಿ, OMR ಶೀಟ್ನಾಗ ಹೋಗಿ 12 ಅಂತ ನಂಬರ್ ಐತೆ ನೋಡ್ರಿ, ಇಲ್ಲಿ ಹಿಂದೆ ಕ್ವಶನ್ ನಂಬರ್ ಏನಿರುತ್ತೆ ಅದಕ್ಕೆ ಉತ್ತರ ಹಾಕ್ಬೇಕ್ರಿ. ಮತ್ತು ನಾವೆಲ್ಲ ಉತ್ತರ ಹುಡುಕಿಡೀವಿ, ಉತ್ತರ ಸಿಕ್ಕದ ಕಷ್ಟಪಟ್ಟಿವಿ. ಆಮೇಲೆ ಹೋಗಿ OMRನಾಗ ಬೇರೆ ನಂಬರಿಗೆ ಉತ್ತರ ಹಾಕೊಂಬಂದಿರುತ್ತೆ ರೀ. ಹಂಗೆ ಒಟ್ಟು ಹಾಕ್ಬಾರ್ದ್ರಿ, ಅದು ಭಾಳ ಇಂಪಾರ್ಟೆಂಟ್. ನಮ್ಮ ಎಡಗೈ ಏನಾಗಿರ್ಬೇಕ್ರಿ, OMR ಶೀಟ್ನಾಗ ನಂಬರ್ಸಿನ ಪಕ್ಕಕ್ಕೆ ಹಿಂಗೆ ಹೊಡ್ಕೊಂತ ಹೋಗ್ತಿರ್ಬೇಕ್ರಿ, ಸರ್ಸ್ಕೊಂತ ಹೋಗ್ಬೇಕು ಸೈಡಿಗೆ ಅದನ್ನ ಕೈ. ಯಾಕಂದ್ರೆ ಇಲ್ಲಿ ಏನು ಮಾಡಿರ್ತೀವಿ ನಾವು, 12ನೇದು ಉತ್ತರ ಸಿಕ್ಕೈತ್ರಿ. ಈಗ ನಮ್ಗೆ 12ನೇದು ಉತ್ತರ ಯಾವ್ದು ರೀ? ದ ಸ್ನೋ ಲೆಪರ್ಡ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಸೇಫ್ಡ್ ಚೀತಾ. ಆನ್ಸರ್ ಈಸ್ ಸೆಕೆಂಡ್ ಒನ್ ರೀ. ಹೌದ್ರಾ? ಈ 12ನೇದು ಉತ್ತರಕ್ಕೆ OMRನಾಗ ಹೋಗಿ 12 ಇದ್ರ ಮುಂದಿನ ಉತ್ತರಕ್ಕೆ ನಾವು ಏನು ಮಾಡ್ಬೇಕ್ರಿ, ಹಿಂಗೆ ರೌಂಡ್ ಅಪ್ ಮಾಡ್ಬೇಕ್ರಿ. ಅಲ್ಲಿ ಕೈ ಇಡ್ಲಾರ್ದ ಟೆನ್ಷನ್ನಾಗ 11ಕ್ಕೆ ಹೋಗಿ ಹಿಂಗೆ ಕೈ ಮಾಡಿದ್ವಿ ಅಂದ್ರೆ ಏನಾಕೈತ್ರಿ? ಉತ್ತರ ಗೊತ್ತೈತೆ, ಕಂಡು ಹಿಡಿದೀವಿ, ಆದ್ರೆ OMR ಶೀಟ್ನಾಗ ಹೋಗಿ ಏನು ಮಾಡೀವ್ರಿ ನಾವು? ಉತ್ತರ ತಪ್ಪಾಕೀವಿ. ಅದು ಬಹಳ ಇಂಪಾರ್ಟೆಂಟು. ಅಷ್ಟು ಕಾನ್ಸಂಟ್ರೇಷನ್ ನಮಗೆ ಇರಬೇಕು, ಅಷ್ಟು ಲಕ್ಷ ಅಂತೂ ಇರ್ಬೇಕ್ರಿ ನಮಗೆ. ಹಾಂ, ನೆಕ್ಸ್ಟ್ 13ಕ್ಕೆ ಹೋಗಣ್ರಿ. ಇಟ್ ಹವೆವರ್ ಹ್ಯಾಸ್ ಅ ಲೆಪರ್ಡ್ ಪೆಕ್ಯುಲಿಯರ್ ಟು ದ ರೀಸನ್. ಹೌದ್ರಿ, ಈಗಾಗಲೇ ನೋಡ್ಕೊಂಡಿವ್ರಿ. ದ ರೀಸನ್ ರೆಫರ್ಡ್ ಹಿಯರ್ ಈಸ್, ಅದು ರೀಸನ್ನು ಪೆಕ್ಯುಲರ್ ರೀಸನ್ ಒಳಗೆ ವಾಸ ಮಾಡ್ತೈತೆ ಅಂತ ಹೇಳಿವಲ್ರಿ. ಹಾಗಾದ್ರೆ ಆ ರೀಸನ್ ಯಾವುದು? ಇಡೀ ಪ್ಯಾಸೇಜ್ನಾಗೆ ಯಾವುದು? ಅದೇನು ಮೌಂಟೇನ್ಸಾ, ಏನು ಲಡಾಖ, ಹಿಲ್ಲಿ ರೀಸನ್ನ, ಹಿಮಾಲಯಾಸ? ಸರ್ ಡೌಟ್ ಐತಿ ಅಂದಾಗ ನೀಟಾಗಿ ಪಟ್ನಂತ ಹಿಂಗೆ ಕಣ್ಣು ನಡೆಸಿದ್ರೆ ಏನು ಪ್ರಾಬ್ಲಮ್ ಆಗಲ್ರಿ. ಏನು? ಲಡಾಖ್ ಡಸ್ ನಾಟ್ ಹ್ಯಾವ್ ಎನಿ ಪ್ಯಾಂಥರ್, ಇಟ್ ಹವೆರ್ ಲೆಪರ್ಡ್ ಪೆಕ್ಯುಲಿಯರ್ ಆಫ್ ದ ರೀಸನ್. ಇಡೀ ಪ್ಯಾಸೇಜ್ನಾಗ ಎಲ್ಲಿ ಅಂತ ಹೇಳೇನ್ರಿ ಉತ್ತರವ? ಇಡೀ ಪ್ಯಾಸೇಜ್ನಾಗ ಹೇಳಿರೋದು ಯಾವುದ್ರ ಬಗ್ಗೆ ಅಂದ್ರೆ ಹಿಮಾಲಯದೊಳಗೆ ಬದುಕುವಂತಹ ಪ್ರಾಣಿಗಳ ಬಗ್ಗೆ ಹೇಳ್ಯಾನ್ರಿ. ಹೌದ್ರಾ? ಇಲ್ಲೈತೆ ನೋಡ್ರಿ. ಆಫ್ ದ ಹೈ ಸ್ನೋವಿ ಮೌಂಟೇನ್ಸ್ ದ ಲೆಪರ್ಡ್ ಆಸ್ ದ ನೇಮ್ ಇಂಡಿಕೇಟ್ ಈಸ್ ಎಸೆನ್ಷಿಯಲ್ ಇನ್ಹ್ಯಾಬಿಟೆಂಟ್ ಆಫ್ ದ ಹೈ ಸ್ನೋವಿ ಮೌಂಟೇನ್ಸ್ ಆ್ಯಂಡ್ ಈಸ್ ಫೌಂಡ್. ಅದು ಕಂಡು ಬರುತ್ತಾ? ಎತ್ತರವಾದ ಹಿಮ ಪರ್ವತಗಳಲ್ಲಿ ಅದು ವಾಸ ಮಾಡಿ ಮತ್ತು ಫೌಂಡ್ ಆಲ್ ಅಲಾಂಗ್ ದ ಸ್ನೋವಿ ಲೈನ್ಸ್ ಆಫ್ ದ ಹಿಮಾಲಯದ ಎಲ್ಲ ಸ್ನೋ ಲೈನ್ಸ್ ಒಳಗೆ ಅದು ಏನು ಮಾಡತ್ರಿ? ಕಂಡು ಬರುತ್ತಾ ಅಂತ ಐತಿ. ಇಲ್ಲಿ ನಮ್ಗೆ ಡೌಟ್ ಬರೋದು ಯಾವುದ್ರಾಗೋದ್ರಂದ್ರೆ ಮೌಂಟೇನ್ಸು ಹಿಮಾಲಯಸ್ ರೀ. ಮೌಂಟೇನ್ಸ್ ಅಂದ್ರೆ ಬೆಟ್ಟಗಳು, ಸ್ನೋವಿ ಮೌಂಟೇನ್ಸ್ ಅಲ್ಲ. ಅದು ಭಾಳ ಇಂಪಾರ್ಟೆಂಟ್. ಈಗ ಲಡಾಖ್ ತೆಗೆದುಬಿಡ್ತೀವಿ ನಾವು, ಆಮೇಲೆ ಹಿಲಿ ರೀಸನ್ ತೆಗೆದುಬಿಡ್ತೀವಿ ನಾವು. ಬಟ್ ಉತ್ತರ ಯಾವ್ದ್ರಾಗ 1 ಮತ್ತು 2ರಾಗ ಆನ್ಸರ್ ಹುಡ್ಕ್ಬೇಕ್ರಿ. ಮೌಂಟೇನ್ಸು ಹೌದಲ್ರಿ ಸರ್, ಅಲ್ಲಿ ಮೌಂಟೇನ್ಸ್ ಐತಿ. ಬಟ್ ಮೌಂಟೇನ್ಸ್ ಏನು ರೀ, ಅದು ಏನು ಸ್ನೋವಿ ಮೌಂಟೇನ್ಸ್ ಐತ್ರಿ. ಅವೇನು ಕೇಳೇನ್ರಿ? ರೀಸನ್, ಪ್ರದೇಶ ಯಾವುದು? ರೀಸನ್ ಅಂತ ಬಂದಾಗ ನಾವು ವ್ಯಾಸ್ಟಾಗಿ ತೊಗೋಬೇಕಾಗತ್ತೆ. ಯಾವುದಾಗ್ತೈತೆ ರೀ? ಹಿಮಾಲಯಾಸ್. ಆನ್ಸರ್ ಈಸ್ 2. 13 1 2 ಗೊತ್ತಾಗ್ತಲ್ರಿ. ನೆಕ್ಸ್ಟ್ 14, ದ ಗ್ರೋವಿಂಗ್ ಸ್ಕೇರ್ಸಿಟಿ ಆಫ್ ದಿಸ್ ಆ್ಯನಿಮಲ್ ಈಸ್ ಡ್ಯೂ ಟು. ನೋಡ್ರಿ, ಈ ವರ್ಡು ನಮ್ಗೆ ಇಲ್ಲಿ ಬಂದೈತ್ರಿ ಲಾಸ್ಟಿಗೆ. ಏನು ರೀ? ಸ್ಕೇರ್ಸಿಟಿ ಅನ್ನೋ ವರ್ಡ್ ಇಲ್ಲೈತೆ ನೋಡ್ರಿ, ಇಲ್ಲೈತೆ ನೋಡ್ರಿ. as much from the growing scarcity of their natural prey as due to the greater availability of arms of the natives. ಇದಷ್ಟೈತಿಲ್ರಿ ಇಲ್ಲಿ. ಈಗ ಪ್ರಶ್ನೆಗೆ ಬರೋಣ್ರಿ. ಏನೈತ್ರಿ ಪ್ರಶ್ನೆ? ದ ಗ್ರೋವಿಂಗ್ ಸ್ಕೇರ್ಸಿಟಿ ಆಫ್ ದಿಸ್ ಅನಿಮಲ್ ಈಸ್ ಡ್ಯೂ ಟು. ಯಾಕೆ ಅದ್ರದ್ದು ಗ್ರೋವಿಂಗ್ ಸ್ಕೇರ್ಸಿಟಿ ಆತು?
ಅದ್ರದ್ದು ಗ್ರೋವಿಂಗ್ ಸ್ಕೇರ್ಸಿಟಿ ಆಗ್ಲಕ್ಕೆ ಕಾರಣ ಏನು? ಕಿಲ್ಲಿಂಗ್ ದ ಅನಿಮಲ್ ಜಸ್ಟ್ ಫಾರ್ ಫನ್, ಬರೀ ಫನ್ಗೋಸ್ಕರ ಕಿಲ್ ಮಾಡ್ತಿದ್ರ? ಇಲ್ಲ. ಕಿಲ್ಲಿಂಗ್ ದ ಅನಿಮಲ್ ಫರ್ರಿಗೆ ಯೂಸ್ ಮಾಡಿ, ಬಟ್ ಫರ್ರಿಗೂ ಕೊಂದಾರ, ಫನ್ನಿಗೂ ಕೊಂದಾರ. ಇಲ್ಲಿ ಒಂದೇ ಮಾಡ್ಯಾನ್ರಿ, ಹಂಗಾಗಿ ಇದು ಬರಲ್ರಿ. ನೆಕ್ಸ್ಟ್ ಕಿಲ್ಲಿಂಗ್ ದ ಅನಿಮಲ್ ಆ್ಯಸ್ ಇಟ್ ರೇರ್? ಇಲ್ಲ, ರೇರ್ ಅಂತ ಏನಿಲ್ಲ, ರೇರಾಗಿ ಕಾಣಿಸ್ತಿತ್ತು, ಬಟ್ ಪ್ರೇ ಅಂತೂ PREY ಪ್ರೇ ಅಂತೂ ನಡೀತಿತ್ತು. ಕೆಳಗಡೆ ಐತೆ ನೋಡ್ರಿ, ಕಿಲ್ಲಿಂಗ್ ದ ಅನಿಮಲ್ ಫಾರ್ ಇಟ್ಸ್ ವ್ಯಾಲ್ಯೂಯಬಲ್ ಫರ್ ಆರ್ ಜಸ್ಟ್ ಫಾರ್ ಫನ್, ಅಥವಾ ಇವೆರಡಕ್ಕೂ ಆನ್ಸರ್. ಯಾಕಂದ್ರೆ ನಮಗೆ ಅಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ರೀ. ಈ ಪ್ಯಾಸೇಜ್ನೊಳಗೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟ ನೋಡ್ರಿ, ಇಲ್ಲಿ ಪ್ರೇ ಆಸ್ ಡ್ಯೂ ಟು ದ ಗ್ರೇಟರ್ ಅವೈಲಬಿಲಿಟಿ ಆಫ್ ಆರ್ಮ್ಸ್ ಟು ದ ನೇಟಿವ್ಸ್ ಹೂ ಅಟ್ಯಾಕ್ ಆ್ಯಂಡ್ ಕಿಲ್ ದ ಅನಿಮಲ್ಸ್ ಫಾರ್ ಇಟ್ಸ್ ವ್ಯಾಲ್ಯೂಯಬಲ್ ಫರ್ ಜಸ್ಟ್ ಫಾರ್ ಫನ್. ಒಂದು ನಿಮಿಷ ರೀ, ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಹಾಂ, ಓಕೆ. ಇಲ್ಲಿ ಭಾಳ ಈಸಿಯಾಗಿ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ರೀ. ಇಲ್ಲಿ ಕಂಡ ತಕ್ಷಣ ನಾವು ಆನ್ಸರ್ ಮಾಡ್ಬೋದು. ಜಸ್ಟ್ ಫಾರ್ ಫನ್ ಐತಿ, ಫರ್ನ್ ಐತಿ, ಈಸಿಯಾಗಿ ಸಿಗುತ್ತೆ ರೀ ನಿಮಗೆ. ಓಕೆ ರೀ. ಇನ್ನು ಲಾಸ್ಟ್ ನೋಡ್ರಿ, ಒಂದು ಪ್ಯಾಸೇಜಲ್ಲಿ 8, 9, 2, 3, 4, 5, 6, 7, 8 ಮಾರ್ಕ್ಸನ್ನು ನಾವು ಆರಾಮಾಗಿ ಗಳಿಸ್ಬೋದು ರೀ, ಈಸಿಯಾಗಿ ತೊಗೋಬೋದು. ಇನ್ನು ಲಾಸ್ಟ್ ಒನ್ ನೋಡ್ರಿ, ದ ಸ್ನೋ ಲೆಪರ್ಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಡ್ರಿಡೆಡ್ ಅನಿಮಲ್. ಲಾಸ್ಟ್ ಲೈನಾಗ ಐತ್ರಿ, ಇದನ್ನು ನಾವು ಡ್ರಿಡೆಡ್ ಅನಿಮಲ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದಾನ್ರಿ. ಡ್ರಿಡೆಡ್ ಅನಿಮಲ್ ಅಂತ ಯಾಕೆ ಕರಿತೀವಿ ಇದನ್ನು? ಸರ್ ಗೊತ್ತಾಗಲಿಲ್ಲ ರೀ. ಆಪ್ಷನ್ ಓದ್ಕೊಂತೀವಿ ರೀ. ಇಟ್ಸ್ ಅಪಿಯರೆನ್ಸ್ ಡಿಸ್ಟರ್ಬ್ಸ್ ದಿ ಅನಿಮಲ್ಸ್ ಇನ್ ದ ಲೊಕ್ಯಾಲಿಟಿ. ಅಲ್ಲಿರೋ ಪ್ರಾದೇಶಿಕ ಇತರ ಅನಿಮಲ್ಗಳಿಗೆ ಅದು ಭಾಳ ಡಿಸ್ಟರ್ಬ್ ಮಾಡೋಂಗೆ ಕಾಣುತ್ತದೆ. ಇಟ್ ಪ್ರೇಸ್ ಹೆವಿಲಿ ಆನ್ ದ ಇನ್ನೋಸೆಂಟ್ ಫೆಲೋ ಇನ್ಹ್ಯಾಬಿಟ್ಯಾಂಟ್ಸ್. ಇಟ್ ಈಸ್ ನೋವಿ ಟು ಲುಕ್. ಇಟ್ ಈಸ್ ರೇರ್ಲಿ ಸೀನ್ ಇನ್ ದ ರೀಸನ್. ಲಾಸ್ಟ್ ಲೈನಾಗ ನೋಡ್ಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ನೋಡ್ರಿ, ಏನೈತಿ ನೋಡ್ರಿ. ಅವು ಭಾಳ ಪ್ರಾಣಿಗಳನ್ನು ಬೇಟೆಯಾಡೋದ್ರಿಂದ ದಿಸ್ ಹ್ಯಾಸ್ ಮೇಡ್ ದ ಬೀಸ್ಟ್ ಅ ಡ್ರೀಡೆಡ್ ಅನಿಮಲ್ ಹೂಸ್ ಅಪಿಯರೆನ್ಸ್ ಡಿಸ್ಟರ್ಬ್ಸ್ ದ ಅನಿಮಲ್ಸ್ ಆಫ್ ಲೊಕ್ಯಾಲಿಟಿ ಫಾರ್ ದ ಡೇಸ್ ಟುಗೆದರ್. ಅದು ಭಯಂಕರವಾಗಿ ಕಾಣೋದ್ರಿಂದಾಗಿ ಅಲ್ಲಿ ಅನಿಮಲ್ಗಳು, ಅದರ ಲೊಕ್ಯಾಲಿಟಿ ಅನಿಮಲ್ಗಳು ಏನಾಗ್ತಾವಂತ ಡಿಸ್ಟರ್ಬ್ ಆಗ್ತಾವೆ. ಇಲ್ಲಿ ಉತ್ತರ ಸಿಕ್ತಿಲ್ರಿ. ಇಲ್ಲಿ ಒಂದೇದು ಐತಿಲ್ರಿ, ಇಲ್ಲಿ ಸೇಮ್ ಐತೆ ನೋಡ್ರಿ. ಇಲ್ಲಿ ಒಂದೇದು ಏನೈತ್ರಿ, ಇಟ್ ಅಪಿಯರ್ಸ್. ಒಂದೇದು ನೋಡ್ಕೊಡ್ರಿ, ಇಲ್ಲಿ ಇಟ್ಸ್ ಅಪಿಯರೆನ್ಸ್ ಡಿಸ್ಟರ್ಬ್ಸ್ ದ ಅನಿಮಲ್ಸ್ ಇನ್ ದ ಲೊಕ್ಯಾಲಿಟಿ. ಆ ಮುಂದಿಂದ ಸೆಂಟೆನ್ಸ್ನಾಗ ಅಲ್ಲಿ ಬಿಟ್ಟದೈತ್ರಿ ಉತ್ತರ. ಭಾಳ ಈಸಿಯಾಗಿ ನಾವು ಸಿಕ್ಬಿಡುತ್ರಿ. ಹಿಂಗೆ ಪಟ ಗ್ರಾಸ್ಪಿಂಗ್ ಪವರಿಂದ ಓದ್ಕೊಂಡು ಆನ್ಸರ್ನ ಹಿಂಗೆ ಹುಡ್ಕೊಳ್ಳೋದ್ರಿಂದ ಏನಾಗ್ತೈತೆ ರೀ, ಭಾಳ ಬೇಗನೆ ಆನ್ಸರ್ ಪಿಕ್ ಮಾಡ್ಬೋದು ರೀ ನಾವು. ನೋಡ್ರಿ, ಟೈಮ್ ಇರೋದು ಭಾಳ ಕಡಿಮೆ ಐತೆ. ಒಂದು ತಿಂಗಳೂ ಕೂಡ 10ನೇ ತಾರೀಕು, 9ನೇ ತಾರೀಕು, 7ನೇ ತಾರೀಕು ಅನ್ಸುತ್ತೆ ರೀ, ಡಿಸೆಂಬರ್ 7 ಅಂತಂದ್ರೆ ನಮಗೆ ಇನ್ನೂ 1 ಮಂತ್ ಕರೆಕ್ಟಾಗಿ ಸಿಗ್ಬೋದು ರೀ. ಸೊ ಈ 1 ಮಂತ್ನಾಗ ಪ್ಯಾಸೇಜ್ ನಾವು ಭಾಳ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಹಿಂಗೆ ಪ್ಯಾಸೇಜ್ ಏನು ಬಿಡಿಸಿದ್ವಲ್ರಿ, ಇಂಥ ಪ್ಯಾಸೇಜ್ಗಳನ್ನು ಜಾಸ್ತಿ ಏನು ಮಾಡ್ಬೇಕ್ರಿ, ನಾವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ದಿನಕ್ಕೆ ಒಂದು ಪ್ಯಾಸೇಜಾರು ಮಾಡ್ಬೇಕು ನೋಡ್ರಿ. ಹಿಂಗೆ ಪ್ಯಾಸೇಜ್ ಹಿಂಗೆ ಬಿಡಿಸ್ಕೊಂತ ಹೊಂಟ್ಬಿಟ್ಟು ಅಂದ್ರೆ ಪಕ್ಕಾ ರಿಯಲ್ ಎಕ್ಸಾಮಲ್ಲೇ ನಮ್ಗೆ ಟೆನ್ಷನೂ ಆಗೋಲ್ಲ, ಭಾಳ ಈಸಿಯಾಗಿ ನಾವು ಬಿಡಿಸ್ಬಿಡ್ತೀವಿ. ಈಗ ನೀವೇನಾದರೂ ನನಗೇನಾದರೂ ಹೆಚ್ಚಿನ ಈ ವಿಡಿಯೋಸ್ಗಳನ್ನು ನೋಡಿ ನಮಗೆ ಸ್ವಲ್ಪ ಪ್ರೋತ್ಸಾಹ ಏನಾರು ಕೊಟ್ಟು ಸ್ವಲ್ಪ ಜಾಸ್ತಿ ಹಿಂಗೆ ತಮ್ಮ ಕೈ ಮೇಲೆ ಎತ್ತಿ ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿಸಿದ್ರೆ ನಾನು ಏನು ಮಾಡ್ತೀನಿ ರೀ ಅಂದ್ರೆ ಜಾಸ್ತಿ ಪ್ಯಾಸೇಜ್ಗಳನ್ನು ಹಿಂಗೆ ಬಿಡಿಸ್ಕೊತ ಹೋಗ್ತೀನಿ ರೀ. ಅಂದ್ರೆ ಇದು ಭಾಳ ನಿಮಗೆ ಏನಾಗುತ್ತೆ ರೀ ಅಂದ್ರೆ ಎಕ್ಸಾಮ್ ಹಾಲ್ನಾಗ ಭಾಳ ನಿಮಗೂ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ರೀ. ಎಕ್ಸಾಮ್ ಹಾಲ್ನಾಗ ಟೆನ್ಷನ್ ಆಗೋಲ್ಲ, ಭಾಳ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದ್ರೆ ಆನ್ಸರ್ ಮಾರ್ಕ್ಸ್ ತೆಕ್ಕೋಬೋದು ರೀ. ಸೊ ನೆಚ್ಚಿನ ಮಿತ್ರರೇ, ಪ್ಲೀಸ್ ಈ ಥರದ ವರ್ಕ್ ಮಾಡಿರಿ. 100% ನೆಕ್ಸ್ಟ್ ಟೀಚರ್ ಕಾಲ್ ಆಗೋದಿದೆ. ಅಲ್ಲಿ ನಿಮಗೆ ನಿಮ್ಮ ಕನಸಿನ ಒಂದು ಹುದ್ದೆಯನ್ನು ನೀವು ಪಡ್ಕೋಬೇಕು ಅಂತಂದ್ರೆ ಇಂಗ್ಲೀಷಿನ ಈ ಭಾಗ ಭಾಳ ಇಂಪಾರ್ಟೆಂಟು. ಗದ್ಯ ಭಾಗದೊಳಗೆ ಉತ್ತರ ಹುಡುಕಿ ಮಾರ್ಕ್ಸ್ ತಗೊಳ್ಳೋದು ಯಾರಿಗೆ ಇರತ್ತೆ ರೀ. ಇದೇನು ಕಂಠಪಾಠ ಮಾಡೋದಿರಲ್ಲ, ಈ ಹ್ಯಾಟ್ ಮಾಡೋದಿರಲ್ಲ, ಏನೂ ಇರೋದಿಲ್ಲ. ಇದ್ದದ್ರೊಳಗೆ ಆನ್ಸರ್ ಹುಡುಕೋದ್ರಿ. ಸೊ ಮುಂದಿಂದು ನೀವು ಜಾಸ್ತಿ ನನಗೆ ಏನು ಮಾಡಬೇಕು, ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಏನು ಮಾಡ್ತೀನಿ ರೀ ಅಂತಂದ್ರೆ ಹೆಚ್ಚಿನ ಈ ಥರದ ಪ್ಯಾಸೇಜ್ಗಳನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಳಗೆ ಅಲ್ಲಿ ಭೇಟಿ ಆಗ್ತೀನಿ ರೀ. ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಪ್ಯಾಸೇಜ್ಗಳನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.